ಖುಷಿಯಾಗಿ ಬೆಳಗ್ಗೆ ಎದ್ದ ನಾನು ಸಂಜೆ ಹೊತ್ತಿಗೆ ಬೇಜಾರಾಗಿದ್ದು ಯಾಕೆ ಗೊತ್ತಾ? ಇದು ನನ್ನ ಡೇ 1 ಆಫ್ ಮಿನಿ ವ್ಲಾಗ್. ತುಂಬ ದಿವಸ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬನ್ನಿ ವಿಡಿಯೋ ನೋಡು. ಬೆಳಗ್ಗೆ ಒಂದೇ ಹೊಸರಿಗೆ ಹೊರಟು ಡ್ಯೂಟಿಗೆಲ್ಲ ರೆಡಿಯಾಗಿ ಕೆಲಸದ ಆಫೀಸ್ ಹತ್ರ ಹೊರಟೆ. ನಮ್ಮೂರಲ್ಲಂತೂ ಊಟಿ ಥರ ಆಗಿಬಿಟ್ಟಿದೆ. ಈ ರೋಡ್ ತುಂಬ ಮಂಜು ನೋಡಿ, ಊಟಿ ಥರ ಫುಲ್ ವೆದರ್ ಎಲ್ಲ ಊಟಿ ಥರನೇ ಆಗಿಬಿಟ್ಟಿದೆ. ರೋಡೇ ಕಾಣಿಸೋದಿಲ್ಲ ಕರೆಕ್ಟಾಗಿ ಆ ಥರ. ಇನ್ನು ಆಫೀಸಿಗೆ ಬಂದರೆ ಆಫೀಸಲ್ಲಿ ಒಬ್ಬರೇ ಇದ್ದಾರೆ. ಆಮೇಲೆ ಆಫೀಸಿಂದ ಹೊರಗಡೆಗೆ ಬಂದು ಅಲ್ಲಿಂದ ಪಾರ್ಸಲ್ ತೊಗೊಂಡು ಪಾರ್ಸಲ್ ಕೊಡೋಕೆ ಬಂದರೆ ಇಲ್ಲೊಬ್ಬರು ಸಾಹೇಬರು ನಾ ಡ್ರೈವರ ನಾನು ಲವರ ಅಂತ ಗಾಡಿ ಲೋಡ್ ಮಾಡಿ ಅನ್ಲೋಡ್ ಮಾಡಿ ಕೆಲಸ ಮಾಡ್ತಾಯಿದ್ರು. ಇವ್ರ ಕೆಲಸ ತುಂಬ ಕಷ್ಟ. ಸ್ವಲ್ಪ ದೂರ ಬಂದರೆ ಸ್ಪೀಕರಲ್ಲಿ ಹಾಡಾಕಿದ್ರು ಅಂತ ಆಂಟಿ ರೋಡಲ್ಲೇ ಭರತನಾಟ್ಯ ಮಾಡ್ತಾಯಿತ್ತು ನೋಡಿ, ಎಲ್ಲ ತುಂಬ ಖುಷಿ ಪಡ್ತಾಯಿದ್ರು. ಪಾರ್ಸಲೆಲ್ಲ ಕೊಟ್ಟು ಬಂದು ಫ್ರೆಂಡ್ಸ್ ಜೊತೆ ಟೀ ಕುಡಿಯೋಣ ಅಂತ ಭೈರಪುರಕ್ಕೆ ಬಂದ್ವಿ. ನಮ್ಮ ಕಡೆ ವೆದರು ಬೆಳಗ್ಗೆ ಊಟಿ ಥರ ಇದ್ದರೆ ಮಧ್ಯಾಹ್ನ ರಾಜಸ್ಥಾನ್ ಥರ ಇರುತ್ತೆ. ಮತ್ತು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ತೋಟದ ಹತ್ರ ಬಂದು ತೋಟದ ಹತ್ರ ಸಖತ್ ತಳ ಇತ್ತು, ಅದನ್ನೆಲ್ಲ ಗಿಡದ ಸುತ್ತ ಎಲ್ಲ ಬಿಡಿಸಿ ಹಳ ಎಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ತೋಟದ ಹತ್ರನೇ ಭರ್ಜರಿ ಆಯ್ತು ಚಿಕನ್ ಮಾಡಿದ್ದು ಸೂಪರ್. ಆದರೆ ನನಗೆ ಬಿಟ್ಟಿರಲಿಲ್ಲ, ಇದರಿಂದ ತುಂಬ ಬೇಜಾರಾಗೋಯ್ತು. ರುಚಿಯಾಗಿ ಮಾಡಿದರೆ ಮಾಡಿದವ್ರಿಗೆ ಬಿಟ್ಟಿರಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಕುಡಿಯೋಕ್ಕೆ ನೀರು ತರೋಕ್ಕೆ ಅಂತ ಹೋದರೆ ಬರೋಷ್ಟರಲ್ಲಿ ಖಾಲಿ ಮಾಡಾಕ್ಬಿಟ್ಟಿದ್ರು. ಇದರಿಂದ ತುಂಬ ಬೇಜಾರಾದ ನಾನು ಇಷ್ಟೇ ಜೀವನ ಅಂದ್ಕೊಂಡು ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಫುಲ್ಲು ಹೊಳ ಬೆಳೆದಿರೋ ತೋಟ ಎಲ್ಲನೂ ಕ್ಲೀನ್ ಮಾಡಿದ್ಮೇಲೆ ಈ ಥರ ಆಯಿತು. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕ್ಲೀನ್ ಮಾಡಿದ್ನಿ ಅಂತ. ಫುಲ್ ಕ್ಲೀನ್ ಕೃಷ್ಣಪ್ಪ. ನಮಸ್ಕಾರ ಸ್ನೇಹಿತರೆ, ಈಗ ಹೊಲದ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಬರ್ಬೇಕಾದ್ರೆ ಇಲ್ಲಿ ತೋಟದ ಹತ್ರ ಬಂದಿದೆ. ನೀವೇ ಆಶ್ಚರ್ಯ ಆಯ್ತೀರಾ ಯಾವ ತರ ತೋಟ ಕಾಯ್ಬಿಟ್ಟಿದೆ ಅಂತ. ಇಲ್ಲಿ ನೋಡಿ, ಎಷ್ಟು ಎಷ್ಟು ತಲೆಮಟ್ಟದಲ್ಲೇ ಕಾಯ್ಬಿಟ್ಟಿದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಕಾಯಿ ಕೂಡ ಬಿಟ್ಟಿದೆ. ಇಲ್ಲಿ ನೋಡಿ, ಒಳ್ಳೆ ಇಳುವರಿ ಕೂಡ ಬಿಟ್ಟಿದೆ. ಅಲ್ಲಿಂದ ನಮ್ಮ ಚಿಕ್ಕಪ್ಪರ ತೋಟಕ್ಕೆ ಹೋದೆ. ನೀವು ನೋಡ್ತಾ ಇರ್ಬೋದು, ತುಂಬಾ ಸಣ್ಣ ಸಣ್ಣ ಇದ್ರಲ್ಲೇ ಕಾಯಿ ಬಿಡಕ್ ಶುರು ಮಾಡಿದೆ ಸ್ನೇಹಿತರೆ. ಇಳುವರಿನೂ ಕೂಡ ತುಂಬಾ ಚೆನ್ನಾಗಿದೆ. ಅಡಿಕೆ ಗಿಡ ಬೆಳೆದ್ರೆ ಈ ತರ ಬೆಳಿಬೇಕು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.